ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ನಮ್ಮ ದೇವರಿಗೆ ಸಮಾನರು ಯಾರು? ಹೌದು, ಆದಿಯಿಂದಲೇ ಆತನೇ ನಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ. ಸದಾ ನಮ್ಮ ದೇವರ ಹಸ್ತವೇ ನಮ್ಮೆಲ್ಲರಿಗೆ ಆಶ್ರಯವಾಗಿದೆ ಪ್ರಿಯರೇ. ಹೌದು, ಈ ದಿನ ಈ ಕ್ಷಣ ನಾವು ಧ್ಯಾನಿಸಲಿರುವ, ಜೀವ ನೀಡುವ, ರಕ್ಷಣೆ ನೀಡುವ, ಕ್ರಿಯೆ ಮಾಡುವ, ಆರೋಗ್ಯ ನೀಡುವ, ಬಿಡುಗಡೆ, ಜಯ, ಆಶೀರ್ವಾದ, ಬೆಳಕಿನ ಲೋಕಕ್ಕೆ, ಆನಂದ ಲೋಕಕ್ಕೆ, ದೇವರ ದರ್ಶನಕ್ಕೆ ತೆಗೆದುಕೊಂಡು ಹೋಗೋ ದೇವರ ವಾಕ್ಯ ಪ್ರೇರ ಅಂಶ ಬೇಕಾಗಿದೆ. ಅದು ಪ್ರೇರೆ ಏನು ಬೇಕಾಗಿದೆ ಎನ್ನುವ ವಾಕ್ಯದ ಬೆಳಕಿನಲ್ಲಿ ಧ್ಯಾನಿಸೋಣ. ಇದಕ್ಕೆ ಮೊದಲು ದೇವರ ಸಹಾಯ, ಶಕ್ತಿ, ಜ್ಞಾನ, ಬಿಡುಗಡೆ, ಆಶೀರ್ವಾದ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ ಪ್ರೇರೆ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ 100ರಷ್ಟು, 60ರಷ್ಟು, 30ರಷ್ಟು ಫಲ ಕೊಡುವಂತೆ ನಾವು ಈ ವಾಕ್ಯ ಭಾಗವನ್ನು ಆಲಿಸಲು ದೇವರ ಸಹಾಯ ಹಸ್ತವನ್ನು ಬೇಡಿಕೊಳ್ಳೋಣ ಪ್ರೇರೆ. ನೊಂದಿಗೆ ಕಿವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತಿ ದೇವರೇ, ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ. ತಂದೆಯೇ, ನಿನಗೆ ಸಮಾನರು ಯಾರೂ ಇಲ್ಲ. ಹೌದು ದೇವ, ನೀವು ಇರುವಾತನಾಗಿದ್ದೀರಿ. ಹೌದು, ಆದಿಯಿಂದಲೂ ನೀವೇ ನಮ್ಮ ನಿವಾಸ ಸ್ಥಾನವಾಗಿದ್ದೀರಿ. ಸದಾ ನಿಮ್ಮ ಹಸ್ತವೇ ಮನುಕುಲ ಮಾನವರಾದ ನಮಗೆ ಆಶ್ರಯವಾಗಿದೆ. ಹೌದು ದೇವ, ಈ ದಿನ ವಿಶೇಷವಾಗಿ ನಿಮ್ಮ ಆಶ್ರಯಕ್ಕಾಗಿ ಬೇಡುತ್ತೇವೆ. ನಿಮ್ಮ ನಿವಾಸಕ್ಕಾಗಿ, ಪರಿಶುದ್ಧಾತ್ಮನ ಸನ್ನಿಧಿಗಾಗಿ ಬೇಡುತ್ತೇವೆ. ನಿಮ್ಮಂತೆ ಯಾರೂ ಇಲ್ಲ ಎಂದು ನಿಮ್ಮಲ್ಲೇ ಬಚ್ಚಿಟ್ಟುಕೊಂಡು ನಿಮ್ಮಂತೆ ಜೀವಿಸಲು, ಲೋಕಕ್ಕೆ ನಿಮ್ಮ ಬೆಳಕನ್ನು ಸಾರಿ ಅನೇಕರನ್ನು ಬೆಳಕಾಗಿಸಲು, ಮರಣವನ್ನು ನಿರ್ಲಯ ಮಾಡಲು, ದುಃಖ, ಗೋಳಾಟ, ಚಿಂತೆ, ಪೇಚಾಟವನ್ನು ಮಾರ್ಪಡಿಸಲು, ನಿಮ್ಮಲ್ಲಿ ಆಶ್ರಯ ಪಡೆದು ಆನಂದಿಸುವಂತೆ ಮಾಡಲು ನಮ್ಮೆಲ್ಲರನ್ನು ಅನುಗ್ರಹಿಸಬೇಕೆಂದು, ಹೀಗೆ ಸೈತಾನ ಹಾಕಿದ ಕಟ್ಟು ಬಂಧನಗಳನ್ನೆಲ್ಲ ತಂದೆ ನಿಮ್ಮ ಪರಿಶುದ್ಧ ಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ಮುರಿದು ಹಾಕುತ್ತೇವೆ. ದೊಡ್ಡ ಜಯವನ್ನು ಹೊಂದಿಕೊಳ್ಳುತ್ತೇವೆ ಅಂತ ವಿಶ್ವಾಸ, ಬಿಡುಗಡೆ, ಜಯ, ಆಶೀರ್ವಾದ ನಮ್ಮೆಲ್ಲರಿಗೆ ನೀಡಿ ಶಾಂತಿದಾಯಕ ದೇವರೇ, ಸೈತಾನನನ್ನು ಶೀಘ್ರವಾಗಿ ನಿಮ್ಮ ಮಕ್ಕಳ ಕಾಲ ಕೆಳಗೆ ಹಾಕಿ ಜಜ್ಜಿ ಹಾಕುತ್ತಾ ಬರಬೇಕೆಂದು ಸರ್ವಜ್ಞಾನಿಯಾದ ಸರ್ವಶಕ್ತ ದೇವರೇ ಯೇಸು ಕ್ರಿಸ್ತ ವಾಕ್ಯವಾದ ದೇವರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಬನ್ನಿರಿ ಪ್ರೇರೆ, ಈ ದಿನ ಈ ಸಮಯ ನಾವು ಆರಿಸಿಕೊಂಡ ವಾಕ್ಯ ಭಾಗ ಅಂಶ ಬೇಕಾಗಿದೆ. ಹೌದು ಪ್ರೇರೆ, ಯೇಸು ಕ್ರಿಸ್ತನು ಹೇಳ್ತಾನಲ್ಲ, ನಾನು ನಿಜವಾಗಿ ಹೇಳುತ್ತೇನೆ, ಕಿವಿ ಉಳ್ಳವನು ಕೇಳಲಿ ಎಂದು ಒತ್ತಿ ಹೇಳಿದಂತೆ ಒಂದು ಅಂಶ ಧ್ಯಾನಿಸೋಣ ಪ್ರೇರೆ. ಬೇಕಾಗಿದೆ. ಏನು ಇಂದಿನ ಮಾನವ ಕುಲಕ್ಕೆ ಅಥವಾ ವಿಶ್ವಾಸಿ ಸಮೂಹಕ್ಕೆ ಬೇಕಾಗಿದೆ? ಇದನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರೇರೆ. ಹಾಡು, ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ. ಹೌದು ಪ್ರೇರೆ, ನಮ್ಮ ದೇವರ ಅದ್ಭುತ ಸ್ವರೂಪನಾಗಿದ್ದಾನೆ. ಆತನು ನಮ್ಮನ್ನು ನೆನೆಸಿಕೊಳ್ಳುವುದೇ ಅದ್ಭುತ. ನಾವು ಆತನಲ್ಲಿ ಸತ್ಯ ದೇವರು ನಿತ್ಯ ಜೀವವಾಗಿದ್ದಾನೆಂದು ನೆನೆಸಿ ನೋಡುವುದೇ, ವಿಶ್ವಾಸುವುದೇ ಅದ್ಭುತ. ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ ಪ್ರೇರೆ. ಹಲ್ಲೆಲೂಯಾ. ನಿಮ್ಮನ್ನೇ ನಂಬಿರುವೆವು, ನಿನ್ನಂತೆ ಯಾರು ಇಲ್ಲಪ್ಪ ಯೇಸುವೆ. ನಿನ್ನನ್ನೇ ನಂಬಿರುವೆವು ಪ್ರಭು, ನಿನ್ನಂತೆ ಯಾರು ಇಲ್ಲಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿನ್ನನ್ನೇ ನಂಬುವೆವು ಯೇಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬಿರುವೆವು ಯೇಸಪ್ಪ. ನಿಮ್ಮನ್ನೇ ನಂಬಿರುವೆವು, ನಿನ್ನಂತೆ ಯಾರು ಇಲ್ಲಪ್ಪ. ಪ್ರೈಸ್ ದ ಲಾರ್ಡ್. ಹೌದು ಪ್ರೇರೆ, ಪ್ರಭುವನ್ನೇ ನಂಬಿದ್ದೇವೆ. ಪ್ರಭುವಂತೆ ಯಾರೂ ಇಲ್ಲ. ನಂಬುವುದಾದರೆ ನಂಬುವವರಿಗೆ ಸಮಸ್ತವೂ ಸಾಧ್ಯ ಎಂದಿದ್ದೀರಿ ಪ್ರಭು. ಆ ನಂಬಿಕೆ ನಿಮ್ಮ ಮಕ್ಕಳಾದ ನೀಡಿ ನಮಗೆ. ನೀವೇ ಏನಾದರೂ ಮಾಡಬೇಕು ಎಂದು ಎದುರು ನೋಡುತ್ತಾ ಕಾಯುತ್ತಾ ಇರುವೆವು. ಆಮೆನ್ ಲಾರ್ಡ್. ನೀನೇ ಏನಾದರೂ ಮಾಡಬೇಕು ಎಂದು ಎದುರು ನೋಡುತ್ತಾ ಕಾಯುತ್ತಾ ಇರುವೆವು. ನಿಶ್ಚಯ ನೀ ಮಾಡುವೆ ಎಂದು ನಂಬಿ, ಹೇಳಿದ ಮಾರ್ಗವನ್ನೇ ಹಿಡಿದುಕೊಂಡು
ನಿನ್ನ ಮುಖವನ್ನೇ ದೃಷ್ಟಿಸುತ್ತ ಇರುವೆವು. ಎಸಪ್ಪ, ನಿನ್ನ ಮುಖವನ್ನೇ ದೃಷ್ಟಿಸುತ್ತ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿನ್ನನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿನ್ನನ್ನೇ ನಂಬುವೆವು ಏಸಪ್ಪ. ನಿನ್ನನ್ನೇ ನಂಬಿರುವೆವು. ನಿನ್ನಂತೆ ಯಾರು ಇಲ್ಲಪ್ಪ ಯೇಸುವೆ, ನಿನ್ನನ್ನೇ. ಹೌದು ಪ್ರಭುವೇ, ನಿನ್ನನ್ನು ನಂಬಿರುವೆವು. ನಿನ್ನಂತೆ ಯಾರು ಇಲ್ಲ ಸ್ವಾಮಿ. ನೀವು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ ಆಗಿದ್ದೀರಿ. ನೀವೇ ನಮ್ಮ ತಂದೆಯಾದ ದೇವರಿಗೆ ಪರಿಶುದ್ಧ ಜನವು, ರಾಜಯಾಜಕರನ್ನಾಗಿ, ಮೀಸಲಾದ ಪ್ರಜೆಯನ್ನಾಗಿ, ಸ್ವಕೀಯ ಜನರನ್ನಾಗಿ ಮಾಡಿದ್ದೀರಿ. ವಾತ್ಸಲ್ಯ ನೀಡಿದ್ದೀರಿ. ಹಿಂದೆ ಅವಮಾನವ ಸಹಿಸಿಕೊಂಡು ನಿನ್ರೆಕ್ಕೆ ನೆರಳಲ್ಲಿ ಬಂದು ನಿಲ್ಲುವೆವು. ಕ್ರಿಸ್ತನೇ, ನಿಂದೇ ಅವಮಾನವ ಸಹಿಸಿಕೊಂಡು ನಿನ್ರೆಕ್ಕೆ ನೆರಳಲ್ಲಿ ಬಂದು ನಿಲ್ಲುವೆವು. ನಿಶ್ಚಯ ನೀ ಮಾಡುವೆ ಎಂದು ನಂಬಿ ಪ್ರಭು, ನಿಶ್ಚಯ ನೀ ಮಾಡುವೆ ಎಂದು ನಂಬಿ ನಿನ್ನ ಕರವನ್ನೇ ದೃಷ್ಟಿಸುತ್ತ ಇರುವೆವು. ನಿನ್ನ ಕರವನ್ನೇ ದೃಷ್ಟಿಸುತ್ತ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿನ್ನನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿನ್ನನ್ನೇ ನಂಬಿರುವೆವು ಏಸಪ್ಪ. ನಿನ್ನನ್ನೇ ನಂಬಿರುವೆವು. ನಿನ್ನಂತೆ ಯಾರು ಇಲ್ಲಪ್ಪ, ನಿನ್ನನ್ನೇ ನಂಬಿರುವೆವು. ಒಡೆಯನೇ, ನಿನ್ನಂತೆ ಯಾರು ಇಲ್ಲಪ್ಪ. ಹೌದು ಪ್ರೇರೆ, ಪ್ರಭುವಿನ ಅದ್ಭುತ ಸ್ವರೂಪನಾಗಿದ್ದಾನೆ. ಆತನು ನಂಬಿಗಸ್ತನಾಗಿದ್ದಾನೆ. ನಮ್ಮನ್ನು ಕರೆದ ದೇವರು ತನ್ನ ಕಾರ್ಯವನ್ನು ಸಾಧಿಸುತ್ತಾನೆ ಪ್ರೇರೆ. ಆತನು ನಮ್ಮೆಲ್ಲರಿಗೆ ತನ್ನ ಶಾಂತಿಯನ್ನು ನೀಡುವುದರ ಮೂಲಕ. ಹೌದು, ಬನ್ನಿರಿ ಪ್ರೇರೆ, ಬೇಕಾಗಿದೆ ಎನ್ನುವ ಅಂಶ ಭಾಗದೊಳಗೆ ನಾವು ನೋಡುವುದಾದರೆ, ನಾವು ಪವಿತ್ರ ಗ್ರಂಥ ಭಾಗದಲ್ಲಿ ಆದಿಕಾಂಡ 18ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಜೆನೆಸಿಸ್ ಚಾಪ್ಟರ್ 18 ವರ್ಸ್ 19th ವರ್ಡ್ ಇಲ್ಲಿ ನೋಡುತ್ತೇವೆ. ಒಂದನೆಯದಾಗಿ ತಂದೆಗಳು ಬೇಕಾಗಿದೆ ಪ್ರೇರೆ. ನಮಗೆ ಮಾರ್ಗದರ್ಶನ ಮಾಡುವ, ದೇವರ ಮಾರ್ಗದಲ್ಲಿ ಸತ್ಯವಾಗಿ ಯಥಾರ್ಥವಾಗಿ ಮಾರ್ಗದರ್ಶನ ಮಾಡುವ ತಂದೆಗಳು ಬೇಕಾಗಿದೆ. ಅಬ್ರಾಹ್ಮನಂಥ ತಂದೆಗಳು ಬೇಕಾಗಿದೆ. ಆತನು ತನ್ನ ಮಕ್ಕಳನ್ನು, ತನ್ನ ಮನೆಯವರನ್ನು ನೀತಿ ನ್ಯಾಯಗಳನ್ನು ನಡೆಸುತ್ತಾ ಪ್ರಭುವಿನ ಮಾರ್ಗದಲ್ಲಿ ನಡೆಯಬೇಕೆಂದು ಒತ್ತಿ ಹೇಳಿದಂತೆ ತಂದೆಗಳು ಬೇಕಾಗಿದೆ. ಹೌದು, ಅಬ್ರಾಹ್ಮನಂಥ ತನ್ನ ಮನೆಯವರನ್ನು, ಮಕ್ಕಳನ್ನು ಕೂಡ ದೇವರ ಮಾರ್ಗದಲ್ಲಿ ನಡೆಸುವ ತಂದೆಗಳು ಬೇಕಾಗಿದೆ ಪ್ರೇರ, ಆತ್ಮೀಯ ತಂದೆಗಳು. ಎರಡನೇದಾಗಿ ತಾಯಿಗಳು ಬೇಕಾಗಿದೆ. ಹೌದು, ಎಂಥವರು ತಮ್ಮ ಮಕ್ಕಳನ್ನು ಬದುಕು ದಿನಗಳಲ್ಲೆಲ್ಲ ಪ್ರಭುವಿಗೆ ಪ್ರತಿಷ್ಠಿಸಿ ಒಪ್ಪಿಸುವಂಥ ಹನ್ನಾಳಂಥ ತಾಯಿ ಬೇಕಾಗಿದೆ ಪ್ರೇರೆ. ನಾವು ಸಮುವೇಲನ 1ನೇ ಗ್ರಂಥ 1ನೇ ಪುಸ್ತಕ 1ನೇ ಅಧ್ಯಾಯ 28ನೇ ವಾಕ್ಯ, ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 1 ವರ್ಸ್ 28th ವರ್ಡ್. ಅದು ಪ್ರೇರೆ, ಒಂದನೇದಾಗಿ ಅಬ್ರಾಹ್ಮನಂಥ ತಂದೆಗಳು ಬೇಕಾಗಿದೆ. ಮನೆಯವರನ್ನು, ಮಕ್ಕಳನ್ನು ನೀತಿ ನ್ಯಾಯಗಳನ್ನು ನಡೆಸುತ್ತಾ ಪ್ರಭುವಿನ ಮಾರ್ಗದಲ್ಲಿ ಕೈಗೊಂಡು ನಡೆಯಿರಿ ಎಂದು ಒತ್ತಿ ಹೇಳುವಂಥ ತಂದೆಗಳು ಬೇಕಾಗಿದೆ. ಎರಡನೇದಾಗಿ ತಮ್ಮ ಮಕ್ಕಳನ್ನು ಬದುಕು ದಿನಗಳಲ್ಲೆಲ್ಲ ಅವರನ್ನು ಪ್ರಭುವಿಗೆ ಪ್ರತಿಷ್ಠಿಸಿ ಒಪ್ಪಿಸಿಕೊಡುವಂಥ ಹನ್ನಾಳಂಥ ತಾಯಿ ಬೇಕಾಗಿದೆ. ಮೂರನೇದಾಗಿ ಮಕ್ಕಳು ಬೇಕಾಗಿದೆ ಪ್ರೇರೆ. ಹೌದು, ಮೂರನೇದಾಗಿ ದೇವರಿಗೆ ಮಕ್ಕಳು ಬೇಕಾಗಿದೆ. ಹೌದು, ಎಂತಹ ಮಕ್ಕಳು? ನಾವು ಲೂಕ ಸುವಾರ್ತೆ 2ನೇ ಅಧ್ಯಾಯ 52ನೇ ವಾಕ್ಯದಲ್ಲಿ ಓದುತ್ತೇವೆ. ಲೂಕ್ ಗಾಸ್ಪಲ್ ಚಾಪ್ಟರ್ 2 ವರ್ಸ್ 52nd ವರ್ಡ್. ಇಲ್ಲಿ ನೋಡೋದಾದರೆ, ಯೇಸು ಜ್ಞಾನದಲ್ಲಿಯೂ
ವಯಸ್ಸಿನಲ್ಲಿಯೂ ದೇವರ ದಯೆಯಲ್ಲಿಯೂ ಮನುಷ್ಯರ ದಯೆಯಲ್ಲಿಯೂ ವೃದ್ಧಿಯಾಗುತ್ತಾ ಬೆಳೆಯುತ್ತಾ ಬಂದ. ಹೌದು ಪ್ರೇರೆ, ಹೌದು. ಇಂಥ ಮಕ್ಕಳು, ಯೇಸುವಿನಂಥ ಮಕ್ಕಳು ಬೇಕಾಗಿದೆ. ಹೌದು, ಯೇಸು ತನ್ನ ತಂದೆ ತಾಯಿಗಳಿಗೆ ವಿಧೇಯವಾಗುತ್ತಾ ದೇವರ ಜ್ಞಾನದಲ್ಲಿಯೂ ಮನುಷ್ಯರ ದಯೆಯಲ್ಲಿಯೂ ವಯಸ್ಸಿನಲ್ಲಿಯೂ ದೇವರ ಮುಂದೆ ಬೆಳೆಯುತ್ತಾ ಅಭಿವೃದ್ಧಿಯಾಗುತ್ತಾ ಬಂದನು. ಯೇಸುವಿನಂಥ ಮಕ್ಕಳು ಬೇಕಾಗಿದೆ. ಒಂದನೇದು ಅಬ್ರಾಮನಂಥ ತಂದೆಗಳು ಬೇಕಾಗಿದೆ. ಎರಡನೇದಾಗಿ ಹನ್ನಾಳಂಥ ತಾಯಿ ಬೇಕಾಗಿದೆ ಪ್ರೇರೆ. ಮೂರನೇದಾಗಿ ಯೇಸುವಿನಂಥ ಮಕ್ಕಳು ಬೇಕಾಗಿದೆ ಸಮಾಜಕ್ಕೆ, ದೇವರಿಗೆ. ಹೌದು. ನಾಲ್ಕನೇದಾಗಿ ಸಹೋದರರು ಬೇಕಾಗಿದೆ. ಸಹೋದರರು ಬೇಕಾಗಿದೆ. ಹೌದು ಪ್ರೇರೆ. ಎಂಥ ಸಹೋದರರು? ನಾವು ನೆಹೆಮ್ಯ ಗ್ರಂಥ 7ನೇ ಅಧ್ಯಾಯ 2ನೇ ವಾಕ್ಯ, ದ ಬುಕ್ ಆಫ್ ನೆಹೆಮ್ಯ ಚಾಪ್ಟರ್ 7 ವರ್ಸ್ 2nd ವರ್ಡ್. ಇಲ್ಲಿ ಓದುವುದಾದರೆ, ಪ್ರಭುವಿನ ಕೆಲಸವನ್ನು ಜೋಡಿ ಕೂಡಿ ಮಾಡುವ ಯೆರೂಸಲೇಮ್ ಪ್ರಾಕಾರಗಳನ್ನು ಕಟ್ಟಿ ಮುಗಿಸಿದ ನೆಹೆಮ್ಯರಂಥ ಹನಾನರಂಥ ಸಹೋದರರು ಬೇಕಾಗಿದೆ ಪ್ರೇರೆ. ಹೌದು. ಪ್ರಭುವಿನ ಕೆಲಸವನ್ನು ಕೂಡಿ ಮಾಡಿದ ಯೆರೂಸಲೇಮ್ ಪ್ರಾಕಾರಗಳನ್ನು ಕಟ್ಟಿ ಮುಗಿಸಿದ ನೆಹೆಮ್ಯ, ಹನಾನು ಎನ್ನುವಂಥ ಈ ವ್ಯಕ್ತಿಗಳಂಥ ಸಹೋದರರು ದೇವರ ರಾಜ್ಯಕ್ಕೆ, ದೇವರ ಕಾರ್ಯಕ್ಕೆ ಬೇಕಾಗಿದೆ ಪ್ರೇರೆ ಯೇಸು ನಾಮದಲ್ಲಿ. ಒಂದನೇದಾಗಿ ನಮಗೆ ಎಂಥವ್ರು ಬೇಕಾಗಿದೆ ಅಂದರೆ, ಅಬ್ರಾಮನಂಥ ದೈವ ಮಾರ್ಗದರ್ಶನ ಯಥಾರ್ಥವಾಗಿ ಪರಿಶುದ್ಧವಾಗಿ ಹಣದಾಸೆ ಇಲ್ಲದೆ ತೋರಿಸುವ, ಕುಟುಂಬ ಸಹಿತವಾಗಿ ನೀತಿ ನ್ಯಾಯಗಳ ನಡೆಸುತ್ತಾ ದೇವರ ಮಾರ್ಗ ಕೈಗೊಳ್ಳಿರಿ ಎಂದು ಒತ್ತಿ ಹೇಳುವ ತಂದೆ ಬೇಕಾಗಿದೆ. ಎರಡನೇದಾಗಿ ಹನ್ನಾಳಂಥ ತಾಯಿ ತನ್ನ ಮಕ್ಕಳನ್ನು ದೇವರಿಗೆ ಪ್ರತಿಷ್ಠಿಸಿ ಒಪ್ಪಿಸಿಕೊಟ್ಟು ಹನ್ನಾಳಂಥ ತಾಯಿ ಬೇಕಾಗಿದೆ. ಮೂರನೇದಾಗಿ ಯೇಸುವಿನಂಥ ಜ್ಞಾನದಲ್ಲಿಯೂ ದೇವರ ಭಯಭಕ್ತಿಯಲ್ಲಿಯೂ ಮನುಷ್ಯರ ದಯೆಯಲ್ಲಿಯೂ ಬೆಳೆಯುತ್ತಾ ಬರುವ ಯೇಸುವಿನಂಥ ಮಕ್ಕಳು ಬೇಕಾಗಿದೆ ಪ್ರೇರೆ. ಮತ್ತು ಸಹೋದರಿಯರು ಬೇಕಾಗಿದೆ. 5ನೇದು ಸಹೋದರಿಯರು. ಹೌದು. ಎಂಥ ಸಹೋದರಿಯರು? ಲೂಕನ ಸುವಾರ್ತೆ 10ನೇ ಅಧ್ಯಾಯ 38ನೇ ವಾಕ್ಯದಿಂದ 41ನೇ ವಾಕ್ಯದವರೆಗೆ ಓದುತ್ತೇವೆ ಪ್ರೇರೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 10 ವರ್ಸ್ 38 to 41st ವರ್ಡ್. ಇಲ್ಲಿ ಓದುವುದಾದರೆ, ತಮ್ಮ ಮನೆಯನ್ನು ಹೃದಯವನ್ನು ಯೇಸುವಿಗೆ ಒಪ್ಪಿಸಿಕೊಟ್ಟ, ತಮ್ಮ ಮನೆಯಿಂದಲೂ ಹೃದಯದಿಂದಲೂ ಯೇಸುವನ್ನು ಅಂಗೀಕರಿಸಿದ ಮಾರ್ತಾ, ಮರಿಯಾಳಂಥ ಸಹೋದರಿಯರು ಬೇಕಾಗಿದೆ ಪ್ರೇರೆ. ಹೌದು. ಯೇಸುವನ್ನು ಪೂರ್ಣವಾಗಿ ಅಂಗೀಕರಿಸಿದರು ಪ್ರೇರೆ. ಅಂಥ ಸಹೋದರಿಯರು ಬೇಕಾಗಿದೆ. ಒಂದನೇದು ಅಬ್ರಾಮನಂಥ ತಂದೆಗಳು ಬೇಕಾಗಿದೆ. ಎರಡನೇದು ಹನ್ನಾಳಂಥ ತಾಯಿ ಬೇಕಾಗಿದೆ ಪ್ರೇರೆ. ಮೂರನೇದು ಯೇಸುವಿನಂಥ ಮಕ್ಕಳು ಬೇಕಾಗಿದೆ, ದೇವಕುಮಾರನಾದ ಯೇಸು ಕ್ರಿಸ್ತನಂಥ ಮಕ್ಕಳು. ನಾಲ್ಕನೇದು ನೆಹೆಮ್ಯ, ಹನಾನು ಎನ್ನುವಂಥ ಸಹೋದರರ ಬೇಕಾಗಿದೆ. 5ನೇದು ಮಾರ್ತಾ, ಮರಿಯಾಳಂಥ ಸಹೋದರಿಯರು ಬೇಕಾಗಿದೆ. 6ನೇದು ಬೇಕಾಗಿದೆ ಎನ್ನುವ ಅಂಶದಲ್ಲಿ ದೇವರ ರಾಜ್ಯಕ್ಕೆ, ದೇವರ ಸಭೆಗೆ, ದೇವರಲ್ಲಿ ವಿಶ್ವಾಸ ಇಟ್ಟವರಿಗೆ, ಅದು ಪ್ರೇರೆ ವಿಶ್ವಾಸಿಗಳು, ಪ್ರಸಂಗಿಕರು ಬೇಕಾಗಿದೆ ಪ್ರೇರೆ. 6ನೇದಾಗಿ ಪ್ರಸಂಗಿಕರು. ಎಂಥ ಪ್ರಸಂಗಿಕರು? ಶರೀರವನ್ನು ಬಲವಾಗಿದ್ದರು, ಶರೀರ ಬಲಹೀನವಾಗಿದ್ದರು ದೇವರ ಆತ್ಮದೊಂದಿಗೆ ದೈವಜ್ಞಾನವನ್ನು ಪ್ರಸಂಗಿಸುವಂಥ ಅಪೊಸ್ತಲನಾದ ಪೌಲನಂಥ ಪ್ರಸಂಗಿಕರು ಬೇಕಾಗಿದೆ ಪ್ರೇರೆ. ಹೌದು. ಪ್ರಸಂಗಿಕರು ಬೇಕಾಗಿದೆ. ಹಣದ ಆಸೆದ ಕಡೆಗೆಲ್ಲ, ದೇವರೇ ನಿನ್ನ ಆಜ್ಞೆಗಳ ಕಡೆಗೆ ನನ್ನ ಮನಸ್ಸನ್ನು ಹೊರಳಿಸು. ಹೌದು. ಏಕಕಾಲದಲ್ಲಿ ದೇವರಿಗೂ ಹಣಕ್ಕೂ ಸೇವೆ ಮಾಡಲು ನಿಮ್ಮಿಂದ ಆಗುವುದಿಲ್ಲ. ನೀವು ಹಣವನ್ನಾದರೂ ದೇವರನ್ನಾದರೂ ಪ್ರೀತಿಸಬೇಕಾಗಿದೆ. ನೀವು ಹಾಗೆ ಮಾಡುವುದಾದರೆ, ಇಬ್ಬರು ಯಜಮಾನರಿಗೆ ಸೇವೆ ಸಲ್ಲಿಸುವುದಾದರೆ ಒಬ್ಬರನ್ನು ಹೊಂದಿಕೊಂಡು ಇನ್ನೊಬ್ಬರನ್ನು ತಾತ್ಸಾರ ಮಾಡುತ್ತೀರಿ. ದೇವರನ್ನಾದರೂ ಹೊಂದಿಕೊಳ್ಬೋದು, ಧನವನ್ನಾದರೂ ಹೊಂದಿಕೊಳ್ಬೋದು, ಅಥವಾ ದೇವರನ್ನಾದರೂ ತಾತ್ಸಾರ ಮಾಡಬಹುದು, ಹಣವನ್ನಾದರೂ ತಾತ್ಸಾರ ಮಾಡುವಿರಿ. ಆದ್ದರಿಂದ ಬೋಧಕರು, ಪ್ರಸಂಗಿಕರು, ಸೇವಕರು ಬೇಕಾಗಿದೆ ಪ್ರೇರೆ. ಶರೀರ ಬಳಲಿ ಹೋದರೂ ಕೂಡ, ಬಲಹೀನವಾಗಿದ್ದರೂ ಕೂಡ ದೇವರ ಪರಿಶುದ್ಧಾತ್ಮನೊಂದಿಗೆ ತುಂಬಿ ದೈವಜ್ಞಾನವನ್ನು ಇದ್ದಂತೆಯೇ ಪ್ರಸಂಗಿಸುವ ಅಪೊಸ್ತಲನಾದ ಪೌಲನಂತೆ ಇರುವ ಪ್ರಸಂಗಿಕರು ಬೇಕಾಗಿದೆ ಪ್ರೇರೆ, ಪ್ರಾರ್ಥಿಸಬೇಕಾಗಿದೆ. ಒಂದನೇದಾಗಿ ದೇವರ ರಾಜ್ಯಕ್ಕೆ ಬೇಕಾಗಿರುವ ಅಂಶಗಳು, ತಂದೆಗಳು ಬೇಕಾಗಿದೆ ಪ್ರೇರೆ. ಅಬ್ರಾಮನಂಥ ಯಥಾರ್ಥ ವಿಶ್ವಾಸ ಉಳ್ಳ ತಂದೆ, ಹನ್ನಾಳಂಥ ತಾಯಿ ಬೇಕಾಗಿದೆ, ಯೇಸುವಿನಂಥ ಮಕ್ಕಳು ಬೇಕಾಗಿದೆ, ಮತ್ತು ಹನಾನು, ನೆಹೆಮ್ಯರಂಥ ಸಹೋದರರು ಬೇಕಾಗಿದೆ, ಮಾರ್ತಾ, ಮರಿಯಾಳಂಥ ಸಹೋದರಿಯರು ಬೇಕಾಗಿದೆ. 5ನೇದು. 6ನೇದು ಪೌಲರಂಥ ಪ್ರಸಂಗಿಕರು ಬೇಕಾಗಿದೆ. 7ನೇದು
ವಿಶ್ವಾಸಿಗಳು ಬೇಕಾಗಿದೆ ಪ್ರಿಯರೇ. ಹೌದು, ವಿಶ್ವಾಸಿಗಳು. ನಾವು ಏಲಿಯನನ್ನು ನೋಡುತ್ತೇವೆ, ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆ ಮಾಡಿದ ಪ್ರಿಯರೇ. ಆತನು ನಮ್ಮಂತೆಯೇ ಮನುಷ್ಯನು ಎಂದು ಬರೆಯಲ್ಪಟ್ಟಿದೆ ಯಾಕೋಬನ ಪತ್ರಿಕೆಯಲ್ಲಿ. ಆತನು ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಲು ಆಕಾಶವು ಮಳೆಗರೆಯಿತು. 3 ವರ್ಷ 6 ತಿಂಗಳು ಬಾರದ ಮಳೆ ಒಂದೇ ಕ್ಷಣದಲ್ಲಿ ಬಂತು. ಹೌದು ಪ್ರಿಯರೇ. 7ನೇದಾಗಿ ವಿಶ್ವಾಸಿಗಳು ಬೇಕಾಗಿದೆ ಪ್ರಿಯರೇ. ನಾವು ಅಪೊಸ್ತಲ ಕಾರ್ಯ 17ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಓದುತ್ತೇವೆ. ಆ್ಯಕ್ಟ್ಸ್ ಚಾಪ್ಟರ್ 17 ವರ್ಸ್ 11th ವರ್ಡ್. ಇಲ್ಲಿ ಓದುವುದಾದರೆ, ಆಸಕ್ತಿಯೊಂದಿಗೆ ವಾಕ್ಯವನ್ನು ಅಂಗೀಕರಿಸಿ ಆ ಸಂಗತಿಗಳು ಹಾಗೆ ಇವೆಯೋ ಇಲ್ಲವೋ ಎಂದು ಪ್ರತಿದಿನವೂ ಲೇಖನಗಳನ್ನು ಪರಿಶೋಧಿಸುತ್ತಾ ಬಂದಂಥ ಬೇರೆಯ ಸಂಘದ ವಿಶ್ವಾಸಿಗಳು ಬೇಕಾಗಿದೆ ಪ್ರೇರೆ. ಹೌದು, ವಿಶ್ವಾಸಿಗಳು ಬೇಕಾಗಿದೆ. ಎಂಥ ವಿಶ್ವಾಸಿಗಳು? ಆಸಕ್ತಿಯೊಂದಿಗೆ ವಾಕ್ಯವನ್ನು ಅಂಗೀಕರಿಸಿ ಆ ವಾಕ್ಯದಲ್ಲಿರುವ ಸಂಗತಿಗಳು ಹಾಗೆ ಪ್ರಸಂಗಿಕರು, ಸೇವಕರು, ಬೋಧಕರು ಹೇಳಿದಂತೆ ಇವೆಯೋ ಇಲ್ಲವೋ ಎಂದು ಪ್ರತಿದಿನ ವಾಕ್ಯಗಳನ್ನು, ಲೇಖನಗಳನ್ನು ಪರಿಶೋಧಿಸುತ್ತಾ ಬರುವಂಥ ಬೇರೆಯ ವಿಶ್ವಾಸಿಗಳು ಬೇಕಾಗಿದೆ. ಹೌದು ಪ್ರೇರೆ. ಅಪೊಸ್ತಲ ಕಾರ್ಯ 17ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಓದುತ್ತೇವೆ. ಹೌದು ಪ್ರೇರೆ, ಬೇಕಾಗಿದೆ ದೇವರ ರಾಜ್ಯಕ್ಕೆ, ದೇವರ ಸಮಾಜಕ್ಕೆ, ದೇವರ ಸಭೆಗೆ, ದೇವರನ್ನು ಹೊಸದಾಗಿ ಹುಡುಕುವವರಿಗೆ ಬೇಕಾಗಿದೆ. ಎಂಥವರು? ಅಬ್ರಹಾಮನಂಥ ತಂದೆಗಳು. ಹೌದು ಪ್ರೇರೆ, ಅಬ್ರಹಾಮನು ತನ್ನ ಮಕ್ಕಳನ್ನು, ತನ್ನ ಮನೆಯವರನ್ನು ನೀತಿ ನ್ಯಾಯಗಳನ್ನು ನಡೆಸುವುದಕ್ಕೆ ಪ್ರಭುವಿನ ಮಾರ್ಗದಲ್ಲಿ ಕೈಗೊಂಡು ನಡೆಯಿರಿ ಎಂದು ಒತ್ತಿ ಹೇಳಿದಂತೆ ಅಬ್ರಹಾಮನಂಥ ತಂದೆ ಬೇಕಾಗಿದೆ ಮತ್ತು ಹನ್ನಾಳಂಥ ತಾಯಿ ಬೇಕಾಗಿದೆ. ತಮ್ಮ ಮಕ್ಕಳನ್ನು ಬದುಕು ದಿನಗಳಲ್ಲೆಲ್ಲ ಅವರನ್ನು ಪ್ರಭುವಿಗೆ ಪ್ರತಿಷ್ಠಿಸಿ ಒಪ್ಪಿಸಿಕೊಟ್ಟಂಥ ಹನ್ನಾಳಂಥ ತಾಯಿ ಬೇಕಾಗಿದೆ. 2ನೇದು. 3ನೇದು, ಮಕ್ಕಳು ಬೇಕಾಗಿದೆ. ಯೇಸುವಿನಂಥ ಮಕ್ಕಳು, ಯೇಸು ಜ್ಞಾನದಲ್ಲಿ, ವಯಸ್ಸಿನಲ್ಲಿ, ದೇವರ ದಯೆಯಲ್ಲಿ, ಮನುಷ್ಯರ ದಯೆಯಲ್ಲಿ ವೃದ್ಧಿಯಾಗುತ್ತಾ ಬಂದ. ಹೌದು ಪ್ರೇರೆ, ಯೇಸುವಿನಂಥ ಮಕ್ಕಳು ಬೇಕಾಗಿದೆ. 3ನೇದು. 4ನೇದು, ಸಹೋದರರು ಬೇಕಾಗಿದೆ. ಎಂಥ ಸಹೋದರರು? ಪ್ರಭುವಿನ ಕೆಲಸವನ್ನು ಹೃದಯಪೂರ್ವಕವಾಗಿ ಕೂಡಿ ಮಾಡಿ ಯೆರೂಸಲೇಮನ್ನು ಕಟ್ಟಿದಂಥ, ಪ್ರಾಕಾರಗಳನ್ನು ಕಟ್ಟಿ ಮುಗಿಸಿದಂಥ ನೆಹೆಮ್ಯ, ಹನಾನು ಅವರಂಥ ಸಹೋದರರು ಬೇಕಾಗಿದೆ ಪ್ರೇರೆ. ಹೌದು. ಹಾಗೂ ಕಾಲೇಬ್ ಯೆಹೋಶುವರಂತೆ ದೇವರ ಪರವಾಗಿ ನಿಂತು ಮಾತನಾಡುವ, ನಿಶ್ಚಯವಾಗಿ ಆ ಕಾನಾನ್ ಪ್ರದೇಶದಲ್ಲಿರುವ ಆ ದೈತ್ಯ ಆಕಾರವುಳ್ಳ ದೆವ್ವದಂತಿರುವ ಆ ಜನರು ನಮ್ಮ ಕೈಗೆ ಒಪ್ಪಿಸುತ್ತಾನೆ ದೇವರು. ನಾವು ಅವರನ್ನು ನಾಶ ಮಾಡಿ ಆ ಸುಂದರ ಪ್ರದೇಶವನ್ನು ಸ್ವಂತವಾಗಿಸಿಕೊಳ್ಳುತ್ತೇವೆ ಎಂದು ದೇವರ ಪರವಾಗಿ ನಿಂತು ಮಾತಾಡಿದ ಕಾಲೇಬ್ ಯೆಹೋಶುವರಂಥ ಸಹೋದರರು ಬೇಕಾಗಿದೆ. ಹೌದು. ಸೈತಾನನನ್ನು, ಅವನ ಕಾರ್ಯಗಳನ್ನು, ಅವುಗಳನ್ನು ಚೇಳುಗಳನ್ನು ತುಳಿಯುವ ಸರ್ವಾಧಿಕಾರ ನಿಮಗೆ ಕೊಟ್ಟಿದ್ದೇನೆ. ಶತ್ರುವಿನ ಸಮಸ್ತ ಶಕ್ತಿ ಮೇಲೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಎಷ್ಟು ಹಾನಿ ಮಾಡುವುದಿಲ್ಲ. ಹೌದು ಎಂದು ಹೇಳಿದ ಯೇಸು ಕ್ರಿಸ್ತನಂಥ ಸಹೋದರ ಬೇಕಾಗಿದೆ ಪ್ರೇರೆ. ಹೀಗೆ 4ನೇದು ಪ್ರೇರೆ. ಅದು 5ನೇದು, ಸಹೋದರಿಯರು ಬೇಕಾಗಿದೆ. ಅದು ಮಾರ್ತಾ ಮರಿಯಾಳಂಥ ಸಹೋದರಿಯರು. ತಮ್ಮ ಮನೆಗೆ, ಹೃದಯದೊಳಗೆ ಯೇಸುವನ್ನು ಅಂಗೀಕರಿಸಿದ ಮಾರ್ತಾ ಮರಿಯರಂಥ ಸಹೋದರಿಯರು ಬೇಕಾಗಿದೆ. 6ನೇದು, ಒಳ್ಳೆ ಪ್ರಸಂಗಿಕರು ಬೇಕಾಗಿದೆ ಪ್ರೇರೆ. ದೇವರ ವಾಕ್ಯವನ್ನು ಇದ್ದಂತೆಯೇ ಕಲಬೆರಕೆ ಮಾಡದೆ ಇತರರ ದೇವರ ಮಕ್ಕಳನ್ನು ದಾರಿ ತಪ್ಪಿಸದಂಥ ಯೇಸುವಿನಂಥ, ಪೇತ್ರ ಪೌಲರಂಥ, ಹೌದು ಪ್ರೇರೆ, ಯೋಹಾನರಂಥ, ಅಂದ್ರೆಯರಂಥ ಪ್ರಸಂಗಿಕ ಬೇಕಾಗಿದೆ. ಶರೀರ ನಿರಾಸೆ ಹೊಂದಿದ್ದರು, ಬಲಹೀನವಾಗಿ ಇದ್ದರು, ದೇವರ ಆತ್ಮನೊಂದಿಗೆ ಕೂಡಿ ದೈವಜ್ಞಾನವನ್ನು ಪ್ರಸಂಗಿಸುವ ಅಪೊಸ್ತಲನಾದ ಪೌಲನಂಥ ಪ್ರಸಂಗಿಕರು ಬೇಕಾಗಿದೆ. 6ನೇದು. 7ನೇದು, ವಿಶ್ವಾಸಿಗಳು ಬೇಕಾಗಿದೆ ಪ್ರೇರೆ. ದೇವರಿಗೆ ಆಸಕ್ತಿಯೊಂದಿಗೆ ವಾಕ್ಯವನ್ನು ಅಂಗೀಕರಿಸುವ ವಿಶ್ವಾಸಿಗಳು ಬೇಕಾಗಿದೆ. ಆ ವಾಕ್ಯ ಹೇಳುವುದು, ಸಂಗತಿಗಳು ಹಾಗೆಯೇ ವಾಕ್ಯದಲ್ಲಿ, ಪರಿಶುದ್ಧ ಗ್ರಂಥದಲ್ಲಿ ಇದೆಯೋ ಇಲ್ಲವೋ ಎಂದು ಪ್ರತಿದಿನವೂ ಲೇಖನಗಳನ್ನು ಪರಿಶೋಧಿಸುತ್ತಾ ಬರುವ ಬೇರೆಯ ಸಭೆಯ ವಿಶ್ವಾಸಿಗಳು ಬೇಕಾಗಿದೆ. ಹೌದು. ಹೀಗೆ ನಾವು ಪೇತ್ರನ 1ನೇ ಪತ್ರಿಕೆ 2ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಪೇತ್ರನ 1ನೇ ಪತ್ರಿಕೆ 2ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಇದಕ್ಕೆ ನೀವು ಕರೆಯಲ್ಪಟ್ಟಿರಿ. ಹೌದು ಪ್ರೇರೆ, ನಾವು ನೋಡಿದ್ದೀವಲ್ಲ, ಒಳ್ಳೆ ತಂದೆಗಳಾಗುವಂತೆ, ತಾಯಿಗಳಾಗುವಂತೆ, ಮಕ್ಕಳಾಗುವಂತೆ, ಸಹೋದರಿಯರಾಗುವಂತೆ, ಪ್ರಸಂಗಿಕರಾಗುವಂತೆ, ವಿಶ್ವಾಸಿಗಳಾಗುವಂತೆ, ಇದಕ್ಕೆ ದೇವಚಿತ್ತಾನುಸಾರವಾದ ಇಂಥ ಮಕ್ಕಳಾಗುವಂತೆ ನಾವು ಕರೆಯಲ್ಪಟ್ಟಿದ್ದೇವೆ ಪ್ರೇರೆ. ಪೇತ್ರ 1ನೇ ಪತ್ರಿಕೆ 2ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಕ್ರಿಸ್ತನು ಕೂಡ ನಿಮಗೋಸ್ಕರ ಬಾಧೆಪಟ್ಟು ನೀವು ತನ್ನ
ಹೆಜ್ಜೆ ಜಾಡಿನಲ್ಲಿ ನಡೆಯುವಂತೆ ನಿಮಗೆ ಮಾದರಿ ತೋರಿಸಿ ಹೋಗಿದ್ದಾನೆ ಪ್ರಿಯರೇ. ಹೌದು, ಕ್ರಿಸ್ತ ಯೇಸು ನಮಗೋಸ್ಕರ ಬಾಧೆಪಟ್ಟು ನಾವು ತನ್ನ ಹೆಜ್ಜೆ ಜಾಡಿನಲ್ಲಿ ತನ್ನಂತೆ ನಡೆಯುವಂತೆ ನಮಗೆ ಮಾದರಿ ತೋರಿಸಿ ಹೋಗಿದ್ದಾನೆ ಪ್ರಿಯರೇ. ಒಳ್ಳೆಯ ತಂದೆ ಆಗುವಂತೆ, ಒಳ್ಳೆಯ ತಾಯಿಯರಾಗುವಂತೆ, ಒಳ್ಳೆಯ ಮಕ್ಕಳು, ಸಹೋದರರು, ಪ್ರಸಂಗಿಕರು, ವಿಶ್ವಾಸಿಗಳಾಗುವಂತೆ ಅಂತ ಕೃಪೆ, ವರ, ಆಶೀರ್ವಾದ, ಭಾಗ್ಯ, ತಂದೆ, ಕುಮಾರ, ಪರಿಶುದ್ಧಾತ್ಮ, ಸತ್ಯದೇವರು, ನಿತ್ಯ ಜೀವ, ಏಕದೇವರಾದ ಯೇಸು ಕ್ರಿಸ್ತ ನಮ್ಮೆಲ್ಲರಿಗೆ ದಯಪಾಲಿಸಲು ಪ್ರಿಯರೇ. ಯೇಸು ನಾಮದಲ್ಲಿ ಆಮೇಲೆ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ ದೇವ, ನಿನ್ನಂತೆ ಯಾರೂ ಇಲ್ಲ. ನಿಮ್ಮನ್ನು ನಂಬಿರುವೆ ಪ್ರಭುವೆ. ನೀವು ನಂಬಿಗೋಸ್ತನು. ನೀವು ನಿಮ್ಮ ಕಾರ್ಯವನ್ನು ನಮ್ಮಲ್ಲಿ ಸಾಧಿಸುತ್ತೀರಿ. ಹೌದು ದೇವ, ನಿಮ್ಮವರಾಗಿರುವ ನಾವು ನೀತಿವಂತರಾಗಿರುವಂತೆ, ಮುಂದಕ್ಕೆ ಹೋಗುವಂತೆ, ವಿಶ್ವಾಸದಲ್ಲಿ ಕಾಪಾಡಿಕೊಳ್ಳುವಂತೆ, ನಿತ್ಯ ಜೀವಕ್ಕೆ, ಅಮರ ಜೀವಕ್ಕೆ, ಬೆಳಗಿನ ಜೀವಕ್ಕೆ ನಾವೆಲ್ಲರೂ ಪಾತ್ರ ಆಗುವಂತೆ ಅನುಗ್ರಹಿಸಿರಿ. ಹೌದು ಪ್ರಭುವೆ, ಯೇಸುವೆ, ನಿಮ್ಮ ಪರಿಶುದ್ಧ ಸರ್ವಾಧಿಕಾರಗಳ ನಾಮದಲ್ಲಿ ಬೇಕಾಗಿದೆ ಎನ್ನುವ ಅಂಶವನ್ನು ಧ್ಯಾನಿಸಿದ್ದು ಎಂತಹ ವ್ಯಕ್ತಿಗಳು ಬೇಕಾಗಿದೆ ದೇವರ ರಾಜ್ಯಕ್ಕೆ, ದೇವರ ಮನೆಗೆ, ದೇವರ ಸಮಾಜಕ್ಕೆ. ಹೌದು ಪ್ರಭು, ಅಬ್ರಾಹ್ಮನಂತ ತಂದೆ ಬೇಕಾಗಿದೆ, ಹನ್ನಾಳಂತ ತಾಯಿ ಬೇಕಾಗಿದೆ, ಯೇಸುವಿನಂಥ ಮಕ್ಕಳು ಬೇಕಾಗಿದೆ, ಮತ್ತು ನೆಹಮ್ಯ, ಹನಾನರಂಥ ದೇವರ ರಾಜ್ಯಕ್ಕೆ ಸಹಕರಿಸುವ ಸಹೋದರರು ಬೇಕಾಗಿದೆ. ಮಾರ್ತ ಮರಿಯಳಂತೆ ನಿಮ್ಮನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸುವ, ನಿಮ್ಮ ಶಿಷ್ಯರನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸುವ ಸಹೋದರಿಯರು ಬೇಕಾಗಿದೆ. ಹಾಗೂ ಪೌಲನಂಥ ಒಳ್ಳೆಯ ಪ್ರಸಂಗಿಕರು ಬೇಕಾಗಿದೆ. ಬೆರೆಯ ಸಭೆಯ ವಿಶ್ವಾಸಿಗಳಂತೆ ಹೇಳುವ ವಾಕ್ಯಗಳು ಇವೆಯೋ ಇಲ್ಲವೋ ಎಂದು ಪರಿಶೋಧಿಸುತ್ತಾ ಬರುವ ವಾಕ್ಯ ಜ್ಞಾನವುಳ್ಳ, ದೈವಜ್ಞಾನವುಳ್ಳ, ಆತ್ಮಜ್ಞಾನವುಳ್ಳ ಬೆರೆಯ ಸಭೆಯ ಮಕ್ಕಳಂತ ನಮಗೆ ವಿಶ್ವಾಸ ಬೇಕಾಗಿದೆ. ಹೌದು ಪ್ರಭು, ಹೀಗೆ ಇಂಥ ವಿಷಯಗಳಿಗೆ ನಾವು ಪ್ರವೀಣರಾಗುವಂತೆ ಕರೆಯಲ್ಪಟ್ಟಿದ್ದೇವೆ. ಹೀಗೆ ನಾವೆಲ್ಲರೂ ಕ್ರಿಸ್ತ ಯೇಸುವೆ ನಿಮ್ಮ ಶಿಲುಬೆಯ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥ ಮಾರ್ಗ ತೋರಿಸಿ ಹೋಗಿದ್ದೀರಿ ಪ್ರಭುವೆ. ಅಂಥ ಮಾರ್ಗದಲ್ಲಿ ನಾವೆಲ್ಲರೂ ಒಳ್ಳೆಯ ತಂದೆ, ತಾಯಿ, ಮಕ್ಕಳು, ಸಹೋದರಿಯರು ಮತ್ತು ವಿಶ್ವಾಸಿಗಳು, ಪ್ರಸಂಗಿಕರು ಆಗುವಂತೆ ಅನೇಕ ಆತ್ಮಗಳು ನಿಮ್ಮ ಪವಿತ್ರ, ಅಚಲ, ನಿಶ್ಚಲ, ಸುಸ್ಥಿರ ಸಿಯೋನ್ ರಾಜ್ಯಕ್ಕೆ, ಜೆರುಸಲೇಮ್ ರಾಜ್ಯಕ್ಕೆ ಕರೆತರುವಂತೆ ಸ್ವರ್ಗದ ತಂದೆ ಅನುಗ್ರಹಿಸಬೇಕೆಂದು, ಹೀಗೆ ಮಾಡಿ ದುಷ್ಟನ ಪ್ರತಿಯೊಂದು ಅಗ್ನಿಬಾಣಗಳನ್ನು ನಾಶ ಮಾಡುವಂತೆ ನಿಮ್ಮ ಮಕ್ಕಳಾದ ನಮ್ಮೆಲ್ಲರಿಗೆ ಅನುಗ್ರಹಿಸುತ್ತಾ ಬರಬೇಕೆಂದು ನಿತ್ಯ ಜೀವದ ನಾಯಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ ದೇವರೇ, ಜೀವ ಸ್ವರೂಪನೇ, ಸರ್ವಶಕ್ತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ಬೇಕಾಗಿದೆ. ನೀನು ನಾನು ದೇವರ ರಾಜ್ಯಕ್ಕೆ ಬೇಕಾಗಿದೆ ಪ್ರೇರೆ. ಹೌದು, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗೆ ತವಕ ಪಡಿರಿ, ನಂತರ ನಿಮಗೆ ಅವಶ್ಯಕವಾಗಿರುವುದೆಲ್ಲ ಕೂಡಿಸಿಕೊಡಲಾಗುವುದು. ಆಕಾಶ ಪಕ್ಷಿಗಳಿಗೆ ಗೂಡುಗಳಿಲ್ಲ, ಹೌದು ಪ್ರೇರೆ, ನರಿಗಳಿಗೆ ಗುಹೆಗಳಿಲ್ಲ, ಹೌದು, ನರಪುತ್ರಿಗೆ ತಲೆ ಇಡುವಷ್ಟು ಸ್ಥಳವಿಲ್ಲ. ಆದರೂ ಅವುಗಳನ್ನು ಪರಲೋಕದಲ್ಲಿರುವ ತಂದೆ ಸಾಕಿ ಸಲಹುತ್ತಾನೆ. ಹೌದು, ಅವುಗಳಿಗಿಂತ ನೀವು ಹೆಚ್ಚಿನವರು, ನಿಮಗೆ ಮತ್ತಷ್ಟು ಉಡಿಸಿ ತೊಡಿಸುವನಲ್ಲವೋ, ಮಾಡುವನಲ್ಲವೋ. ಹೌದು ಪ್ರೇರೆ, ಅಂತ ಅದ್ಭುತ ಕಾರ್ಯ, ಅದ್ಭುತ ಹಸ್ತ ನಿಮ್ಮ ಜೀವನದಲ್ಲಿ ಪ್ರಕಟವಾಗುತ್ತದೆ ಪ್ರೇರೆ. ನಾವು ಅಬ್ರಾಹ್ಮನಂತೆ ನಾವು ವಿಶ್ವಾಸಿಸಿದಾಗ, ಹನ್ನಾಳಂತೆ ನಾವು ಪ್ರತಿಷ್ಠೆ ಮಾಡಿದಾಗ, ಮತ್ತು ಯೇಸುವಿನಂತೆ ನಾವು ದೇವರ ಮುಂದೆ ಬೆಳೆದಾಗ ಎಲ್ಲ ವಿಷಯದಲ್ಲಿ, ಮತ್ತು ನೆಹಮ್ಯ, ಹನಾನರಂತೆ ದೇವರ ಕಾರ್ಯದ ಬಗ್ಗೆ ಎಚ್ಚರಿಕೆಯಿಂದಿರುವಾಗ, ಮಾರ್ತ ಮರಿಯಳಂತೆ ನಮ್ಮ ಹೃದಯವನ್ನು ಪ್ರಭುವಿಗೆ ಕೊಟ್ಟಾಗ, ಪೌಲನಂತೆ ಜೀವಿಸುವುದು ನಾನಲ್ಲ, ಕ್ರಿಸ್ತ ಯೇಸು ನನ್ನಲ್ಲಿ ಜೀವಿಸುತ್ತಾನೆಂದು ನಮ್ಮ ಶರೀರದ ಇಚ್ಛೆಗಳನ್ನು, ಕಾರ್ಯಗಳನ್ನು, ಅದರ ಅಭಿಲಾಷೆಗಳನ್ನು ಶಿಲುಬೆಗೆ ಜಡಿಯುವುದಾದರೆ, ಮತ್ತು ಬೇರೆ ಸಭೆಯ ವಿಶ್ವಾಸಿಗಳಂತೆ ವಾಕ್ಯವನ್ನು ಪರಿಶೋಧಿಸಿದಾಗ ನಾವು ಕ್ರಿಸ್ತನು ಕೂಡ ಬಾಧೆ ಪಡುವವರಾಗಿರುತ್ತೇವೆ, ಮತ್ತು ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವವರಾಗಿರುತ್ತೇವೆ, ಆತನಂತೆ ಮಾದರಿ ತೋರಿಸುವವರಾಗಿರುತ್ತೇವೆ ಸಮಾಜಕ್ಕೆ. ಅಂತ ಕೃಪೆ, ಅದ್ಭುತ ಜೀವಿತ ಪ್ರಭು ತನ್ನ ವಾಕ್ಯದ ಮುಖಾಂತರ, ಪರಿಶುದ್ಧಾತ್ಮ ಮುಖಾಂತರ, ತನ್ನ ಪುನರುತ್ಥಾನ ಶಕ್ತಿ ಮುಖಾಂತರ ವಾಕ್ಯ ಯೇಸು ಕ್ರಿಸ್ತ ನಾಮದಲ್ಲಿ ಅನುಗ್ರಹಿಸಲಿ. ಆಮೇಲೆ
ಪ್ರೇಯರ್ ಮತ್ತೊಂದು ವಾಕ್ಯ ಭಾಗದ ದೇವಚಿತ್ತವರು ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸ, ನಿತ್ಯ ಜೀವ, ತುಂಬು ಸನ್ನಿಧಿ ನಿಮ್ಮೊಂದಿಗೆ, ನಿಮ್ಮ ಸಭೆ ಸಹವಾಸದೊಂದಿಗೂ, ನಿಮ್ಮ ವಿಶ್ವಾಸ, ಪ್ರಾರ್ಥನೆ, ಪರಿಶುದ್ಧ ಸಾಕ್ಷಿ ಜೀವಿತದಲ್ಲಿಯೂ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ಪ್ರಯಾಣಗಳಲ್ಲಿಯೂ, ನಿಮ್ಮ ದಿನನಿತ್ಯದ ಕಾರ್ಯಗಳಲ್ಲಿಯೂ ದೇವರ ಚಿತ್ತಾನುಸಾರವಾಗಿ ಬಲವಾಗಿ ದೇವರ ಜ್ಞಾನದೊಂದಿಗೆ, ಸಹಾಯದೊಂದಿಗೆ ನೆಲೆಗೊಂಡಿರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ಅದ್ಭುತ ಮಾಡುತ್ತೀರಿ ನಮ್ಮ ಜೀವಿತದಿ, ನಿನ್ನನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಿದ್ದೀರಿ ನಮ್ಮ ಜೀವಿತದಿ,